ಮಧುರ ಭಕ್ತ ಶಿರೋಮಣಿ. ಹಾ ಪರಮಾತ್ಮ ವಾಸುದೇವ ಕೃಷ್ಣ ಬಂದೆ ಆತದ್ದೇ. ಈ ದೀನನ ಮೊರೆ ಆಲಿಸಿ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವನ್ನಿತ್ಯ. ಪರಮಾತ್ಮ ನಿಮ್ಮ ಪಾದ ಧೂಳಿನಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು ತಂದೆ, ಪವಿತ್ರವಾಯಿತು. ಕುಂಟಿಲ್ಲ ಇಲ್ಲಿ ಸರಿ ಹಾಕಿಲ್ಲ. ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ. ವಂದನವಯ್ಯ ದಶರಥ ರಾಮನಂ ಪೋಲ್ವ. ಸತ ವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ. ವಂದನವಯ್ಯ ಸರಸಿಜಾಕ್ಷ. ವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಗೋವಿದೇರ ರಸ ಕೃಷ್ಣ. ಕೋಟಿ ವಂದನವಯ್ಯ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ 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 ನಮಃ. ನಮಸ್ತೆ ನಮಃ. ಪರಮಾತ್ಮ ಬೆಳಗಿದೆಯ ಮನ ಮಂದಿರಲಿ. ಬೆಳಗಿದೆಯ ಮನ ಮಂದಿರಲಿ. ಹರಿಸಿದೆಯ ಅಂಧಕಾರ ಪರದಿ. ಹರಿಸಿದೆಯ ಅಂಧಕಾರ ಪರದಿ. ಬೆಳಗಿದೆಯ ಮನ ಮಂದಿರಲಿ. ಬಾಲಕಡಲೋ ಲೀಲೆಯಿಂದಾಡುತ್ತ ಲೋಲಲೋಚನಲೆ ಬಂದೆಯ. ಬಾಲಕಡಲೋ ಲೀಲೆಯಿಂದಾಡುತ್ತ ಲೋಲಲೋಚನಲೆ ಬಂದೆಯ. ಕಡಲು ಅರಿಯೇ ಪರಮಾತ್ಮ. ಕಡುಸಿಲೆಯಾಗಿ ಜನನ ಕಡಲು ಅರಿಯೇ ಭವ್ಯ ಮುರುತಿಯ ಮಾಡಿದೆಯ. ಭವ್ಯ ಮುರುತಿಯ ಮಾಡಿದೆಯ. ಹಿರಣ್ಯನ ಕರುಳನು ಕೊರಳು ಧರಿಸಿದೆಯ.
ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮರ ಕೇಳಿ ಅರಿಯತ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿ ಅನಂತ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ತರುವೆನು ಪರಮಾತ್ಮ. ಹರಿ ಅನಂತ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ತರಿಸುವೆನು. ನಮೋ ನಾರಾಯಣ, ಓ ನಮೋ ನಾರಾಯಣ, ಓ ನಮೋ ನಾರಾಯಣ. ಮಿಥುನ, ನಿನ್ನ ಕೊಂಡಾಟವೂ ಆಗಿರಲಿ. ನನಗೆ ಬಹಳ ಹಸುವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡೆಯ? ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ನಿಮಗೆ ಈ ಅಣು ಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆನು ದೇವಾ? ಮಿಥುನ, ನಾನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ಭಕ್ತಿ ಎಂಬ ನಿನ್ನ ಸಾಗರವು ಅಡ್ಡಲಾಗಿ ಇಲ್ಲಿವರೆಗೆ ಸೆಳೆದು ತಂದಿರುವುದು. ಎಲ್ಲಿ ಏನಾದರೂ ಆಹಾರವನ್ನು ಕೊಡೆಯ? ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಪಡವಿಯೊಳ್ ವಂದಿಸಿರೋ ಮೆಚ್ಚಿರೋ. ಪಡವಿಯೊಳ್ ವಂದಿಸಿರೋ ಮೆಚ್ಚಿರೋ. ಬಿಡು ಬಿಡು ಬಲ್ಲೆ ಜನಿಸಿದ ಮತ್ತ ಸುಯೋಧನ. ಜನಿಸಿದ ಮತ್ತ ಸುಯೋಧನ. ತಪೋಧರು ಮನ ಇಚ್ಛಾನೆ ಮಾಡುವ. ತಪೋಧರು ಮನ ಇಚ್ಛಾನೆ ಮಾಡುವ. ಬಿಡು ಬಿಡು ಜನಿಸಿದ ಮತ್ತ ಸುಯೋಧನ. ಜನಿಸಿದ ಮತ್ತ ಸುಯೋಧನ. ಸತ್ತನ ನಿಜನಿಂದ ಉತ್ತಮ ನಿರುವನ. ಭಕ್ತನ ನಿಜನಿಂದ ಉತ್ತಮ ನಿರುವನ. ಬಿಡು ಬಿಡು ಬಲ್ಲೆ ಬಿಡು ಬಿಡು ಬಲ್ಲೆ ಬಿದುರಾ ಬಿದುರಾ. ಬಿದುರಾ, ಪರಮಾತ್ಮ, ಸತತವು ನನ್ನನ್ನೇ ಜ್ಞಾನ ಮಾಡುತ್ತಾ ಕೇವಲ ಪ್ರಪಂಚ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಗೌಮಾತೆಯ ಕ್ಷೀರದಲ್ಲೇ ಜೀವಿಸುತ್ತಿರುವ ನೀನೇನು ಸಾಮಾನ್ಯನೇ? ಎಲ್ಲಿ ನನಗೆ ಬಹಳ ಹಸುವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡೆಯ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವಾ? ಏನೇನು ಗೋಮಾತೆಯ ಕ್ಷೀರವೇ? ಅದು ನನಗೆ ಅತ್ಯುತ್ತಮವಾದದ್ದು. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ಕಚ್ಚಿ ಇಟ್ಟಿದ್ದ ಅವಲಕ್ಕಿ ಸಾರವು ಈಗಲೂ ಸವಿದಂತಿರುವುದು. ರಾಮಾವತಾರದಲ್ಲಿ ಸಬರಿಯು ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು. ಇವ ಎಲ್ಲಕ್ಕಿಂತಲೂ ನಿನ್ನಲ್ಲಿರುವ ಕ್ಷೀರವು ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಇವರ ಏತಕ್ಕೆ ತವಕ ಪಡುತ್ತಿರುವೆಯಲ್ಲ? ಪರಮಾತ್ಮ, ಏನೆಂದು ಹೇಳಿದ್ವಿ? ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾಲ ಮಾಡಿಬಿಟ್ಟೆನಲ್ಲ ದೇವಾ. ಇವರ ನನಗೆ ಎಂದು ಅರ್ಪಿಸಿದ ಮೇಲೆ ತಳಭಾಗದಲ್ಲಿ ಶೇಷವಾದರೂ ಉಳಿದಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ.
ಸ್ವೀಕರಿಸಿ. ವಿದುರ, ತಳಭಾಗದಲ್ಲಿ ಕ್ಷೀರ ಬಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನಿನ್ನ ಮನದಲ್ಲಿ ಭಕ್ತಿ ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ನಾಲಿಗೆಯು ನೆನೆಯುವುದಿಲ್ಲವಲ್ಲ ದೇವ? ವಿದುರ, ಏಕೆ ನೆನೆಯುತ್ತಿಲ್ಲ ನೋಡುತ್ತಿರು. ವಿದುರ, ಪರಮಾತ್ಮ, ತನ್ನ ಮನದಲ್ಲಿ ಭಕ್ತಿ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಹಾ ಪರಮಾತ್ಮ, ಧನ್ಯನಾದನು ದೇವ, ಧನ್ಯನಾದನು. ಬ್ರಹ್ಮಾಂಡದೀಶಂ ಭುವಿಯೊಳ್ ಭಕ್ತ ಜನ ಪರಿಪಾಲಿತ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ದಾನವ ಕುಲ ವಿನಾಶಿತಂ. ಪರಮಾತ್ಮ, ವಿದುರ, ಸಾಗರಾಶಯನ ಕ್ಷೀರಸಾಗರಾಶಯನ ಸಾಗರಾಶಯನ ಕ್ಷೀರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ. ವಾಮನ ರೂಪದ ಪರಿಹರ ನಿನ್ನ ನಾಮಾಭಿದಯವು ಬಲು ಅಮರ. ವಾಮನ ರೂಪದ ಪರಿಹರ ನಿನ್ನ ನಾಮಾಭಿದಯವು ಬಲು ಅಮರ. ಕರುಣೆಯ ಕೋರಿ ಕರುಣೆಯ ಕೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರ ಜಯನ ಸಾಗರ ಜಯನ ಸಾಗರ ಜಯನ ಸಾಗರ ಜಯನ ಕ್ಷೀರಸಾಗರ ಸೇನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಪರಮಾತ್ಮ, ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ನಿಮ್ಮನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಪಾಲಿಸಿದೆ. ಪರಮಾತ್ಮ, ನಮ್ಮನ್ನು ರಕ್ಷಿಸುವ ಭಾರ ನಿಂದು. ಪರಮಾತ್ಮ, ಆ ಪಾಂಡವರನ್ನು ರಕ್ಷಿಸುವ ಭಾರ ತಮ್ಮದಾಗಿರಲಿ ದೇವ. ವಿದುರ, ನಾನಿಂದು ಪಾಂಡವರ ಬಳಿಗೆ ಹೋಗುತ್ತಿರುವೆನು. ನನ್ನ ಸೋದರತ್ಯಾದ ಕುಂತಿ ದೇವಿಯೊಡನೆ ಅತಿ ರಹಸ್ಯವಾದ ಮಾತುಗಳನ್ನು ಆಡಿ
ಆ ದುರ್ಯೋಧನ ಬಳಿಗೆ ಹೋಗುವೆನು. ಅಲ್ಲಿಗೆ ನೀನು ಸಹ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವೂ ನಡೆಯುವುದು, ನೀನೂ ಸಹ ನೋಡುವಂತೆ. ಹಾಗೆ ಆಗಲಿ ಪರಮಾತ್ಮ. ವಿದುರ, ನೀನು ಬರುವಾಗ ನಿನ್ನ ಧನುರ್ಬಾಣಗಳನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ ಪರಮಾತ್ಮ. ವಿದುರ, ನಾನಿನ್ನು ಬರಲೇ? ಹಾಗೆ ಆಗಲಿ, ಹೋಗಿ ಬನ್ನಿ ಪರಮಾತ್ಮ. ಸಮರದಿ ಸರದಾರ ಅಮ್ಮೀರ ಘನಸೂರ ಕುರುಪತಿಗೆ ಸಮನಾರಿಯರೈ ಸಮರದಿ ಸರದಾರ ಅಮ್ಮೀರ ಘನಸೂರ ಕುರುಪತಿಗೆ ಸಮನಾರಿಯರೈ ಶಸ್ತ್ರಾಸ್ತ್ರ ಮಹಾರಥಿಗರಿಂದೊರಗೂಡಿ ಜೈಕರಿಸಿ ಕೆರೆಮ ಹತ್ತೋರಿ ಸೈನ್ಯದಳ ಅಧ್ಯಕ್ಷರು ಭೀಷ್ಮರೇ, ದುರ್ದ್ರೋಣರೇ, ವಿದುರ ಚಿಕ್ಕಪ್ಪನವರೇ, ಸಹೋದರ ದುಶ್ಯಾಸನ, ಅಗ್ರಜ, ಮಿತ್ರ ಕರ್ಣ, ದುರ್ಯೋಧನ, ಸೋದರ ಮಾವ ಶಕುನಿ, ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಗುರುಕುಲ ಸಿಂಹಾಸನದಿ ನರವ ಇಡದೆ ಚೌಳಿಯೇ ಕೈಕ ದೊರೆಯಲ್ಲಿ ಮಾಡುತ್ತಿರ ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಭೀಷ್ಮ ಗುರುದ್ರೋಣರಿರಲು ಶೌರ್ಯ ರಣಗಳ ವತ್ಸದಲ್ಲಿ ಭೀಷ್ಮ ಗುರುದ್ರೋಣರಿರಲು ಶೌರ್ಯದಿ ರಣಗಳ ವತ್ಸದಲ್ಲಿ ಮಾವಸ ಕುನಿ ಸಲಹೆ ನೀಡದಿರುವುದೇ ಮಿತ್ರ ಕರ್ಣ ಶತ್ರುಗಳನ್ನಿರುವುದೇ ಈಗಿರುವಲ್ಲಿ ಸೋತಿ ಇರುವರೆಗೆ ಸೋತಿ ಇರುವರೆಗೆ ಸೋತಿ ಇರುವರೆಗೆ ಸೋತಿ ಇರುವರೆಗೆ ಗುರುಕುಲ ಸಿಂಹಾಸನದಿ ಕರವ ಹಿಡದೆ ಚೌರತಿಯೇ ಕೈಗ ದೊರೆಯಲ್ಲಿ ಮಾಡುತ್ತಿರ ಸೋತಿ ಇರುವರೆಗೆ ಸೋತಿ ಇರುವರೆಗೆ. ಪಿತಾಮಹ, ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಥ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಆ ಅರಣ್ಯವಾಸಿಗಳ ಅಟ್ಟ ಹಸು ಎಷ್ಟರ ಮಟ್ಟಿಗಿರುವುದು? ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಲು ಕೇಳುವಂತೆ ಈಗ
ಬರ್ತಿರುವರಲ್ಲದೆ ಅದನ್ನು ಯುದ್ಧಕ್ಕೆ ಸದಾ ಸಿದ್ಧ. ತಾತ, ನನ್ನ ಬಳಿ 11 ಅಶ್ವಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ್ದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ್ದ ಬಾಳೆಹಣ್ಣೆಂದೇ ನಾಟ್ಯಗುಂದಾಗಿ ಹೋಗುವರು. ಸಹೋದರ ದುಶ್ಯಾಸನ ಅಗ್ರಜ ಪಾಂಡವರ ರಣಹೆಕ್ಕೆಯನ್ನು ಪ್ರಾರಂಭಿಸಲು ಸರ್ ಯಾರು ಕರ್ಮಾಪದೇಶಕನವರು. ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಏನು ಪುರುಷೋತ್ತಮರೇ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ಓರ್ವ ದಾಸಿ ಪುತ್ರನಿಗೆ ಹೋದಂತೆ ಎಷ್ಟೊಂದು ಹವಯಾಳನ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ನಿನ್ನಲ್ಲಿ ರಾಯಭಾರಿಯಾಗಿ ಬರುತ್ತಿರವನಲ್ಲದೆ ನಿನ್ನಲ್ಲಿ ಯಾತನೆಗಾಗಿ ಬರುತ್ತಿಲ್ಲ. ಯಾರು? ಓಹೋ, ವಿದುರ ಮಹಾಶಯರು. ಏನು ಹೇಳಿದರೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ವಿಚಾರವನ್ನ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ದಿನವು ಅಥವಾ ನ್ಯಾಯಕ್ಕೆ ಸರ್ವರು ದಿನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಸಕಲ ವೀರರಿಂದ ಪರಿಣತವಾದ ಈ ಓರ್ವ ಚಕ್ರವರ್ತಿಗೆ ಈ ದಾಸಿ ಪುತ್ರ ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ ಈ ವಿದರನು ಹಿರಿಯನು ಪೂಜ್ಯನು ಎಂದು ಸಹನೆಯನ್ನು ಸುಮ್ಮನಿದ್ದರೆ ರಾಜಸ್ಥಾನವೆಂಬ ಗೌರವವನ್ನು ನರೆಯದೆ ಮಿತಿ ಮೀರಿ ಮಾತನಾಡುತ್ತಿರುವ ಈತನನ್ನು ಸಭೆಯಿಂದ ಆಚೆಗೆ ದೂರಿ ಬಿಡು. ಚಿಕ್ಕಪ್ಪ ವಿದುರ ನಡೆದುರುಳ ನಡೆದುರುಳ ಕಡು ಸಡಗಲ ನುಡಿಯುವುದನ್ನು ನಡೆದುರುಳ 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 ಕಡು ಸಡಗಲ ನುಡಿಯುವುದನ್ನು ನಡೆದುರುಳ ದುರದಿ ಸಾರಿ ಹೃದಯ ತೀರ ಕೃತ್ಯದ ಸಹೋದರ, ಸಾರಿ ಹೃದಯ ಹೀನ ಕೃತ್ಯದ ನುಡಿಗಳನ್ನು ನಡೆದುರುಳ ನಡೆದುರುಳ ಸಡಗರ ನುಡಿಯುವುದನು ನುಡಿಯುವುದನ್ನು ನಡೆದುರುಳ ನಡೆದುರುಳ ನಡೆದುರುಳ. ಚಿಕ್ಕಪ್ಪ ವಿದುರ, ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡುವರಾಗು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ಭಲೆ ಭಲೆ ಸಹೋದರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರೆದಾಡುತ್ತಿರುವ ನಿನಗೆ ಶ್ರೇಯಸ್ಸು ಎಂದಿಗೂ ದೊರಕದು. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಳೆಯನ್ನು ಪ್ರಾರಂಭಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಹಾಕಬೇಕು. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸುವರೇ ಇಲ್ಲದಂತಾಗುತ್ತಿತ್ತು. ಕರ್ಣ, ಈ ವಿದುರದ ಗೊಡ್ಡ ಬೆದರಿಕೆಗೆ ನೀನು ಸಹಾಯದರಬಹುದೇ? ದುರದೋಳ್ ಪಾರ್ಥನ ಶಿರವಂ ತರಿದೋ, ದುರದೋಳ್ ಪಾರ್ಥನ ಶಿರವಂ ತರಿದು ಧರಣಿಗೆ ಉರುಳಿ ಬೆನ್ನುತ್ತೆ ಶಪಥವನಂದು ಮಹೇಶ್ವರನ ಕುವರನ ಮೆಟ್ಟಿಸಿ ಮಹೇಶ್ವರನ ಕುವರನ ಮೆಟ್ಟಿಸಿ ವರಜೋಪವನಂದು ನಿನಗೆ ಸಮನಾರಿಹರೈ ಕರುಣ. ಕರುಣ, ಈ ವಿದುರನು ಎಂದು ತಾನ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ನಮಗಾಗತಕ್ಕ ಪ್ರಯೋಜನವಾದರೇನು? ಹೋಗಲಿ ಬಿಡು.
ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದೆ ಆದರೆ ಕೂಡಲೇ ಅವರನ್ನು ಸಭೆಗೆ ದೂರಬೇಕಾಗುವುದು ಎಚ್ಚರಿಕೆ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಇದು ಸಿದ್ಧವಾಗಿರುವುದು, ತೆಗೆದುಕೊಳ್ಳುವರಾಗಿ ಕೊಡಿ. ಆ ಕೃಷ್ಣನ ಬರುವಾಗ ನಾನು ಇದನ್ನೇ ನೋಡ್ತಾ ಕುಳಿತುಕೊಳ್ಬೇಕು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನು ಕಣ್ಣೆತ್ತಿ ನೋಡದೆ ಕುಳಿತಿರುವನಲ್ಲ, ಇರಲಿ, ನನ್ನ ಪಾದದಿಂದ ಆ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವಿರು. ಯೋಗಮಾಯೆ, ಜಾಗೃತರಾಗು. ಗೌರವೇಶ್ವರ, ಚಕ್ರವರ್ತಿಯಾದ ನೀನು ನನ್ನ ದೂತನಾಗಿ ಬಂದಿರುವ ನನ್ನ ಪಾದದ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿಮ್ಮ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೆಂದು ಪರೀಕ್ಷೆ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದು ಹೆಮ್ಮೆಗೊಳ್ಳಬೇಡ. ಆ ಒಂದು ವೇಳೆ ನಮಸ್ಕರಿಸಿದೆ ಆದರೆ ಈ ಭೂ ಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ಸ್ತ್ರೀಯರ ನರ್ತನವೆಂದರೆ ಬಲು ಚಪರವಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದೇನು? ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ಮಾಡು ರಾಜ ನರ್ತಕಿಯರನ್ನು. ಯಾರಲ್ಲಿ? ನಮ್ಮ ಅರಮನೆಯ ರಾಜ ನರ್ತಕಿಯನ್ನು ಮಾಡತಕ್ಕದ್ದು. ರಾಜನರ್ತಿಕೆಯು ಸಿದ್ಧವಾಗಿದ್ದರೆ ಕರುನಾಡು ಕುರುಭೂಪ ರಾಜೇಶ್ವರ, ಕರುನಾಡು ಕುರುಭೂಪ ರಾಜೇಶ್ವರ, ಕುರುವಂಶ ಗುರು ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುರು ತಿಲಕ ಮಕುಟೇಶ್ವರ ಧೀರ, ಕರುನಾಡು ಕುರುಭೂಪ ರಾಜೇಶ್ವರ. ರೂಪ ಮನೋಹರ, ಟಿಪು ಭಯಂಕರ ರೂಪ ಮನೋಹರ, ಅಣ್ಣನ ಪರಮಾತ್ಮ ಚತುರ, ಟಿಪು ಭಯಂಕರ ರೂಪ ಮನೋಹರ, ಸೋದರ ಮಾವನ ಸೋದರ ಮಾವನ ಧೀರ ಚತುರ,
ಕೊಳಲನೋದುವ ಮುರಾರಿ ನೀಲವರ್ಣದಾರಿ ಕೊಳಲನೋದುವ ಈ ಮುರಾರಿ ಈ ಚಲುವನಿಗೆ ಅದಾರು ಸಾಟಿ ಕೃಷ್ಣ ಮುರಾರಿ ಮತ್ತೊಮ್ಮೆ ಹೇಳಿರಿ. ಭೀಮನಿಗೆ ಅವತಿಯ ಕುಲನಾರಿ ಭೀಮನಿಗೆ ಅವತಿಯ ಕುಲನಾರಿ ಇವನಿಗೆ ಸಾಟಿ ಇವನಿಗೆ ಸಾಟಿ ಗುರು ವಂಶ ಗುರು ತಿಲಕ ಗುರು ಸಾರ್ವಭೌಮ ಗುರು ವಂಶ ಗುರು ತಿಲಕ ಗುರು ಸಾರ್ವಭೌಮ ಕರುನಾಡು ಗುರು ರಾಜೇಶ್ವರ ತಗತಿ ಬಿದಕ ಜಡ ತಗತಿ ಬಿದಕ ಜಡ ತಗತಿ ಬಿದಕ ಜಡ ತಾ 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 ತಗದಿ ಬಿದಕ ಜಡ ತಗದಿ ಬಿದಕ ಜಡ ತಗದಿ ಬಿದಕ ಜಡ ತೋಮ್ 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 ತಗದಿ ಬಿದಕ ಜಡ ತಗದಿ ಬಿದಕ ಜಡ ತಗದಿ ಬಿದಕ ಜಡ ತಾಗರ್ ತಾಗರ್ ತಾ ತಗದಿ ಬಿದಕ ಜಡ ತಗದಿ ಬಿದಕ ಜಡ ತಗದಿ ಬಿದಕ ಜಡ ತಾಗರ್ ತಾಗರ್ ದೈ ತದಿ ತಾಗರ್ ದೈ ತದ್ದಿ ತಾಂಗ್ರದೋ ತದ್ದಿ ತಾಂಗ್ರದೈ ತದ್ದಿ ತಾಂಗ್ರದೋ ತದ್ದಿ ತಾಂಗ್ರ ದಿದ್ದಿ ತಾಂಗ್ರ ತದ್ದಿ ತಾಂಗ್ರ ದಿದ್ದಿ ತಾಂಗ್ರ ತದ್ದಿ
ಬಹುಮಾನವನ್ನು ಕೊಡುವರಾಗಿದೆ. 1ನೇ ನರ್ತಕಿ, 2ನೇ ನರ್ತಕಿ, 3ನೇ ನರ್ತಕಿ ಎಲ್ಲ ಬರಬೇಕು. ತೆಗೆದುಕೊಳ್ಳಿರಿ ಬಹುಮಾನವನ್ನು. 60,000 ವರ್ಷ ಮುರಹರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವರು. ಬಹಳ ಪೂಜ್ಯರಾದ ಆಚಾರ್ಯರೇ, ಗುರುರುದ್ರರೇ, ಸರ್ವ ಪಕ್ಷಿಯರೇ, ನಿಮ್ಮ ಮುಂದೆ ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಪಾಂಡವರ ಭವಿಷ್ಯವು ರಾಜಕಾರ್ಯವು ಇಲ್ಲಿ ನಿರ್ಣಯಿಸಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಬಿಚ್ಚೆಯು ಅನುಗ್ರಹಿಸಿ ಗಮನಿಸಬೇಕು. ವಿಷಭೋಜನ, ರಾಕ್ಷಾಕ್ರೋಧಳ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ತಮ್ಮಲ್ಲಿ ಯೋಚಿಸುತ್ತಿರುವಾಗ ಈ ಸುಸುಸಮೆಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿ. ಗೌರವೇಶ್ವರ, ಸುಯೋಧನ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಸಲ್ಲದು ವೈರ ಸಾಧಿಸದಿರು ಚಲ, ಸಲ್ಲದು ವೈರ ಸಾಧಿಸದಿರು ಚಲ, ಸ್ಥಿರವಲ್ಲ ವೈರವ ಅಸ್ಥಿರವೀ ರಾಜ್ಯ, ಸ್ಥಿರವಲ್ಲ ವೈಭವ ಅಸ್ಥಿರವೀ ರಾಜ್ಯ, ದುರ್ಗುಳರ ಬೋಧೆಗೆ ಕಿತ್ತೊಡದಿರು ಜೋಕೆ, ತುಳುರಳ ಬೋಧೆಗೆ ಕಿವಿಗೊಡದಿರು ಜೋಕೆ, ರಾಜ್ಯವನೀತು ಸುಖಲಿ ಬಾಳೋ, ರಾಜ್ಯವನೀತು ಸುಖಲಿ ಬಾಳೋ, ಏತಕ್ಕೆ ಅನುಜರೋಳ್ ಪಂತ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಬಿಡು ಪಂತ, ಬಿಡು ಪಂತ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನನ್ನು ನಿರೂಪಿಸಿದ ರಾಜಕಾರ್ಯವನ್ನು ನೀನು ಕೇಳಿದೆಯಲ್ಲವೇ? ಅದರಂತೆ ನಡೆಯುವೆ ಎಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ಕೂಡ ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ದರೇನಾಳು. ಇದೇ ನನ್ನ ಅಭಿಪ್ರಾಯ. ತಾವು ಸುಮ್ಮನೆ ಇರಿ. ಪರಿಭ್ರಮೆಯಿಂದಲೇ ಕೆಳದಿರು ಮರೆತು ಪರಿಭ್ರಮೆಯಿಂದಲೇ ಕೆಳದಿರು ಮರೆತು
ಸಮಯದಲ್ಲಿ ಮನವೊಸುವನು ಮರೆತು ವಸ್ತಾ ದುರ್ಯೋಧನ, ಶಾಂತಿ ಸಮಾಧಾನಕ್ಕೆ ಬಂದವರನ್ನು ಸಮರಸ್ಥಳನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ, ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರೇನು ಅನ್ನರೆ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರ ಇದೆಯೋ ಆ ಪಾಂಡವರಿಗೂ ಅಷ್ಟೇ ಅಧಿಕಾರ ಇರುವುದು. ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅದನ್ನು ಸಂತೈಸಿದೆ ನನ್ನ ಅಭಿಮತ. ಗುರುದೇವ, ವಿದುರ ಮಹಾಶಯರು ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು, ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈಗ ನೀನು ರಾಜ್ಯ ಮದದಿಂದ ಗರ್ವಿತನಾಗಿರುವೆ, ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ, ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು. ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ, ನಿನ್ನ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನ್ನ ಇಚ್ಛೆಯದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ವಿದುರ ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಯಾಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ದೋಷವು ಮಾತ್ರ ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಶ್ಚಾಪಾದಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ ಹೇಳಿದೆ. ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಹುಸ್ತಾಂಗಿಯನಾಗಿ ಹೇಳಿಕೊಂಡಿದೆ. ಆದರೆ ನಿನ್ನ ಮರಳ ಮಾತಿಗೆ ಒಳಪಡುವ ಬುದ್ಧಿ ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಸತ್ಯ ರಕ್ತ ಸ್ವಾಭಿಮಾನ ಶೂನ್ಯತೆಯ ಕೊಳಕುಡಿಯಿರುವ ಕೃಷ್ಣ, ಕೊಳಕುಡಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರ, ದುಶ್ವಾಸದ ದುರಾಭಿಮಾನ. ವಿಚಾರ ಮಾಡಿಕೋರು. ಸಾಕು ಮಾಡು ನಿನ್ನ ಪ್ರವರ್ತವನ್ನು. ಕೃಷ್ಣ, ನಾನು ಅದನ್ನು ಮೊದಲೇ ಬಲ್ಲೆನು. ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಸೆಯದ ದುರಾಭಿಮಾನವೇ. ಆಗೆಲ್ಲ ಕೇಳು ಕೃಷ್ಣ, ಈ ದುರ್ಯೋಧನ ಸದೆ ಹೊಡೆಯಬೇಕೆಂದಿರುತ್ತದೆ. ಆ ನಿನ್ನ ಬಣ್ಣ ಭೀಮ ಅದು ದುರಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ಒಲಿಸಬೇಕೆಂದಿರಲವೇ ಆ ನಿನ್ನ ಮಧ್ಯಮ ಪಾಂಡವ ಪಾತ್ರ ಅದು ದುರಗ್ರಹ. ನಿನ್ನಂತಹ ಕಬಡ್ಡಿಯ ಸ್ನೇಹವನ್ನು ಬೆಳೆಸಿದ್ದರಲ್ಲವೇ ಆ ಏಡಿ ಪಾಂಡವರು ಅದು ದುರಾಭಿಮಾನ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭರತ ಖಂಡದಲ್ಲಿ ಧ್ವಜ ಪತಾಕೆಯನ್ನು ಆರಿಸಲು ಯೋಜನೆ ಮಾಡುತ್ತಿದ್ದರಲ್ಲವೇ ಆ ನಿನ್ನ ಏಡಿ ಪಾಂಡವರು ಅದು ದುರಾಸೆಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿದ್ದರಲ್ಲವೇ ಆ ನಿನ್ನ ಏಡಿ ಪಾಂಡವರು ಅದು ದುರಾಭಿಮಾನ. ಎಚ್ಚೇರ ಕೃಷ್ಣ, ಈ ವಿಫಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನ ಹೊರತಾಗಿ ಮತ್ತಾರಿನೂ ಸಾಧ್ಯವಿಲ್ಲ. ಸುಮ್ಮನೆ ಕಂಡ ಶೋಷಣೆಯಿಂದೇನು ಪ್ರಯೋಜನ ಇಲ್ಲ ಕೃಷ್ಣ. ಹೋಗು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜಾಲಿಯು ಈ ಯುದ್ಧದ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನನಗೆ ಸರಿ ಸಮಾನ ನನಗೆ ಸರಿ ಸಮಾನ ಪಂಚಪಾಂಡವರ ಸೈನ್ಯದಡಿ ನನಗೆ ಸರಿ ಸಮಾನ ಸಹೋದರ ಕೊಲ್ಲುಗ ಮರದಿ ಸಾರ್ಥಕಗೊಳಿಸಿದ ಮುರುಗ ಜನರು ಕೊಲ್ಲುಗ ಮರದಿ ಸಾರ್ಥಕಗೊಳಿಸಿದ ಜಯವನ್ನು ಗಳಿಸಿ ಸಂತಸದಿಂದ ಜಯ
ರಾಜ್ಯವನ್ನು ಗಳಿಸಿ ಸಂತಸದಿಂದ ಆರಿಸಿ ಬರುವೆ ವಿಜಯ ಧ್ವಜವನ್ನು ಆ ನನಗೆ ಸರಿಸಮ ಪಂಚ ಪಾಂಡವ ಸೈನ್ಯದಲ್ಲಿ ಆ ನನಗೆ ಸರಿಸಮ ಸಮಾನರಾರಿಗರೋ 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 ಕೃಷ್ಣ ಪಾಂಡವರು ಸೇರ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧ ವಾಗು ಸಮರವೇ ಸಿದ್ಧ. ಬರೇ ಸಹೋದರ ಕೃಷ್ಣ, ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಅಗೇತಿರದ ಹೊರತು ಈ ರಾಧೆಯನಿಗೆ ಭೃಷ್ಟವನ್ನು ವೃತ್ತಿಸುವುದಿಲ್ಲ. ದುರ್ಯೋಧನ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗೆಲ್ಲ. ಬಲೆ ಬಲೆ ಕರ್ಣ ಬಲೆ ಕೌರವೇಶ್ವರ. ಕರ್ಣನ ಬಿರುಸು ಮಾತುಗಳಿಂದ ಕೃಷ್ಣನ ಕಂಠ ಬಿರಿದಂತಾಗಿರೋದು. ಕಾರಣ ನೀನು ಈ ರೀತಿಯಾಗಿ ಮಾತನಾಡುತ್ತಿರುವೆಯಲ್ಲ, ಅರ್ಜುನನ ಮೇಲಿನ ವೈರಕ್ಕೆ ಇಡೀ ಕ್ಷತ್ರಿಯವನ್ನೇ ನಾಶಪಡಿಸಲು ಯೋಚಿಸುತ್ತಿರುವೆಯಲ್ಲ, ಇದು ನಿನಗೆ ಧರ್ಮವೇ? ಯೋಚಿಸಿ ನೋಡು. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದು ದಾತನಾದೆಯೇಗೆ? ಪಾಂಡವರ ಹಿತ ಬಯಸಿ ಬಂದೆಯ ವೀರ. ಆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ದಿಟವೆಂದು ನೀನು ಹಠವಂತರು ನಾವು ದಿಟವೆಂದು ನೀತಿಳಿ. ಹಠವಂತರು ನಾವು ದಿಟವೆಂದು ನೀತಿಳಿ. ದುರದಳು ಪಾತನ ಚಿರವನು ತರಿಯುತ್ತೆ. ದುರದಳು ಪಾತನ ಚಿರವನು ತರಿಯುತ್ತೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನೆಯರ ಎದವನು ಬಯಸುತ್ತ ಪಾಂಡು ತನೆಯರ ಸಂಧಿಯ ನಾಟಕ ಮಾಡುತ್ತ ಬಂದೆ. ಸಂಧಿಯ ನಾಟಕ ಮಾಡುತ್ತ ಬಂದೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಗೌರವೇಶ್ವರನಿಗಾಗಿ
ತನುಮನವನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಓಹೋ, ಮೀರಿತು. ಮದನ್ಮತನಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳು ದುರ್ಯೋಧನ. ಭಾರತ ಭೂಮಿ ಜೈಸ ದುರೇಶ ಸಮಾನ ನಿರಾಕರಿಸಿದರೆ ಭಾರತ ಭೂಮಿ ಜೈಸ ದುರೇಶ ಜೈಸ ದುರೇಶ ಕರಸಿಯನಿಲ್ ಅನುಜಾತರ ಕರಸಿಯನಿಲ್ ಅನುಜಾತರ ಧರೆಯ ನಿಂತು ಚಾಚಿ ಪಡೆ ಧರೆಯ ನಿಂತು ಚಾಚಿ ಪಡೆ ಭೈರವನೇ ನಿಂಗಿ ಸೈರನೆಯ ತಾಳೈ ವೈರನಯ ನಿಂಗಿ ಸೈರನೆಯ ತಾಳೈ ಆಳೈಗಳು ಪಡಿತ ಹೊರಗುಣ ನೆನೆಗೆ ಪರೆ ದೊರೆಯ ಭಾರತ ಭೂಮಿ ಜೈಸ ದುರೇಶ ಸಮಾನ ಸೌರ್ಯತಾದ ನಿರಾಕರಿಸಿದರೆ ಭಾರತ ಭೂಮಿ ಜೈಸ ದುರೇಶ ಜೈಸ ದುರೇಶ. ದುರ್ಯೋಧನ, ಆದರೂ ಒಂದು ಮಾತಿನ ಹೇಳುವನು ಕೇಳು. ಈ ನಿನ್ನ ಗುರಿ ಹಿರಿಯರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಬೇಡ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವರು, ನಿನ್ನನ್ನು ವಿರಾಜನೆಂದು ನಿರ್ಮಿಸುವರು. ನಿನ್ನಲ್ಲಿ ಸ್ನೇಹ ಮಮತೆ ಅಲ್ಲದೆ ಮತ್ತೇನು ಬೇಡ. ಈ ಸಂಧಿಯನ್ನು ನಿರಾಕರಿಸಬೇಡ, ಸಂಧಿಗೆ ಸಮರ್ಥಿಸು. ಇದರಲ್ಲಿ ನನ್ನ ಅಪರಾಧವೇನು ರಾಜ? ಪಾಂಡವರು ಜೂಜಾಡಿ ಸಿರಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಎಚ್ಚೇನು ಕೃಷ್ಣ, ಈ ವಿಫಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು 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 ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೇರುಗಳಾದ ಇವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ. ಕಾಮ ಮೋಕ್ಷ ಅರ್ಥ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನೊಂದಿಗೂ ಭಯಪಡಲಾಗದು. ಚಿರನಾಗು ದುರ್ಯೋಧನ, ನಿನ್ನ ಯುದ್ಧವೇ ಅಭಿಸ್ಯವಾದರೆ ಅದನ್ನೇ ಹೊಂದುವಂತೆ. ಇದು ಯುದ್ಧವಲ್ಲ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ಕೇಳು, ನಿನ್ನ ಅಪರಾಧಗಳು ಏನೆಂದು ಕೇಳಿರುವೆಯಾ? ಧರ್ಮನಿಷ್ಠರು ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ಹೊಂದಿವೆ. ವಾರಣಾವತಾರದ ಅರಗಿನ ಮನೆ, ಕೊಂತಿಗಾದ ಭಂಗ, ಏಕಚಕ್ರವರ್ತಿಯ ವಿಷಪ್ರಾರ್ಥನ, ಸರ್ಪಭಂಗ, ಇವು ಎಲ್ಲವನ್ನೂ ಮರೆತೆಯಾ? ಭೀಷ್ಮ ದ್ರೋಣಾದಿ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಗಳಲ್ಲಿ ಕೀರ್ತಿ ಸಹಿಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರು ತಲೆ ಕಟ್ಟ ಕಡೆಯಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟಣದ ವೀರ ಕೆಚ್ಚರೆ ಕಟ್ಟಾಳು ಈ ಚಕ್ರೇಶ್ವರ ನೋಡಿ ಕಣಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವ ಸುದ್ದಿ ಪಾಂಚಾಲಿ ಅಂದೇ ದೊಡ್ಡದು ಛಲ. ಭೂತ ಪ್ರೇತಗಳೇ ಒಡೆಯನಾದ ಭೂತನಾಥೇಶ್ವರನೇ ಕರ್ಣಕ್ಕೆ ಕಾಲ್ಕೆರವು ನಿಂತರೂ ಸರಿ. ಕಲಿಹಂಸದ ನಿರ್ಮಿತವಾದ ಈ ರತ್ನ ಸಿಂಹಾಸನವು ರಕ್ತದ ಮೊರೆಯಲ್ಲಿ ಕೊಚ್ಚಿ ಹೋದರೂ ಸರಿ. ಹಸ್ತಿನಾವತಿ ಈ ಚಕ್ರೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ ಅಟ ಮಾಡಿ ರಾಜ್ಯವ ಕೃಷ್ಣ. ಕೇಳು ಮುರಹರಿಯೇ ಅಟ ಮಾಡಿ ರಾಜ್ಯವ. ಛಲವನ್ನು ಬಿಡನು, ಛಲವನ್ನು ಕೊಡೆ. ಛಲವ ಜಯಿಸಿ ನಮೋದನೆ ಮೇರೆಯುವೆ. ಛಲವ ಜಯಿಸಿ ನಮೋದನೆ ಮೇರೆಯುವೆ. ಕೊಡುವುದೆಲ್ಲವೋ ರಾಜ್ಯವ
ಕಡೆಯ ಮತಿಗ ರಾಜ್ಯದೊಳಗೆ ಕೊಡುವುದಿಲ್ಲವೋ ರಾಜ್ಯವ ಅಯ್ಯೇನಿ ಪಾಂಡವರು ಎನ್ನೊಡನೆ ಯುದ್ಧ ಮಾಡಿ ಅಯ್ಯೇನಿ ಪಾಂಡವರು ಎನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ನೋಡಿ ಕೊಡುವೆದ ಮಾಡಿ ಗೆಲ್ಲಲಿ ರಾಜ್ಯ ನೋಡಿ ಕೊಡುವೆದ ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮತಿಗ ರಾಜ್ಯದೊಳಗೆ ಕೊಡುವುದಿಲ್ಲವೋ ರಾಜ್ಯ ಕೊಡುವುದಿಲ್ಲವೋ ರಾಜ್ಯ ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ ಆ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಿಂದ ಸಂಧಾನದಿಂದ ದೊರಕದು ಮಾಡುವೆ ತೊಡೆತಟ್ಟಿ ಯುದ್ಧ ಕಡ ಕಡಿ ಸತ್ತರೆ ಸಾಹಿತ್ಯ ಬದುಕಿದರೆ ಅಖಂಡ ಸಾಮ್ರಾಜ್ಯ ಇದು ನನ್ನ ಕಡೆಯ ಸಂದೇಶ ಹೋಗು ಕೃಷ್ಣ ಹೋಗು ಆ ನಿನ್ನ ಹೇಳಿ ಪಾಂಡವರಿಗೆ ಯುದ್ಧ ಸರಕರನ್ನು ಅಣಿಪಡಿಸುವಂತೆ ತಿಳಿಸಿಬಿಡು ಅಹಂಕಾರದಿಂದ ಮೆರೆಯುತ್ತಿರುವ ನಿನಗೆ ಎಷ್ಟು ಹೇಳಿದರೂ ಸಲ್ಲದು. ಅರ್ಜುನನ ಬಾಣವನ್ನು ಎದುರು ನೋಡುತ್ತಿರು. ಕೃಷ್ಣ ಇನ್ನು ಎಲ್ಲಿಗೆ ಹೋಗುತ್ತಿರುವೆ? ವಿಜಯರಾಘವನ ಮೇಲೆತ್ತಿರುವುದನ್ನು ಅಪಹರಿಸಿದ ವಾಕ್ಯದಿಂದ ನಿಲ್ಲಿಸಿ ಮಾತನಾಡುತ್ತಿರುವ ನಿನಗೆ ಅತಿ ಬೇಡ ದುರ್ಯೋಧನನೆ ತೋರಿಸ ದುರ್ಯೋಧನ ಕೃಷ್ಣ ಅತಿ ಬೇಡ ದುರ್ಯೋಧನನೆ ತೋರಿಸ ಅದೇ ಗೆದ್ದು ಬದರುವೆ ಅದೇ ಮಾತು ಮಗಳುವೆ ಅದೇ ಗೆದ್ದು ಬದರುವೆ ಅದೇ ಮಾತು ಮಗಳುವೆ ಕುಲಹೀನ ಕುಲವ ಮರದಯ ಸುರಜೊಳು ಕಡಿಯದೆ ಇರುವೆ ಕುಲಹೀನ ಕುಲವ ಮರದಯ ಸುರಜೊಳು ಕಡಿಯದೆ ಇರುವೆ ಕದನ ತೊಳು ನಿನ್ನ ಮಾಧವನ ಡಗಿಪೆ ಕದನ ತೊಳು ನಿನ್ನ ಮಾಧವನ ಡಗಿಪೆ ತಂದು ತವ ಪಡುವೆ ದುರ್ಯೋಧನ ತಂದು ತವ ಪಡುವೆ ಕೇಸರು ತಂದೈತೆ ಈ ನಿನ್ನ ಮೋಸ ಮಂದ ಮಜೆಯದೆ ಮುಂದೆ ನರಿಯದೆ ಮಂದ ಮಜೆಯದೆ ಮುಂದೆ ನರಿಯದೆ ಬಂದು ತವ ಪಡುವೆ ದುರ್ಯೋಧನ ಬಂದು ತವ ಪಡುವೆ ಕೇಸರು ತಂದೈತೆ ಈ ನಿನ್ನ ಮೋಸ ಕೇಸರು ತಂದೈತೆ ಈ ನಿನ್ನ ಮೋಸ ಸೈರಿಸ ಪಲ್ಲವನ ದುರ್ಯೋಧನ ಸೈರಿಸ ಪಲ್ಲವನ ಪರಮ ಪುರುಷನೆಂಬ ಬಿರುದನು ಕೊಡವಿಯೋಳು ಅಡಗಿದೆ ಕೆಡುಕನೆ ಪರಮ ಪುರುಷನೆಂಬ ಬಿರುದನು ಕೊಡವಿಯೋಳು ಅಡಗಿದೆ ಕೆಡುಕನೆ ಅತಿ ಬೇಳೆ ದುರ್ಯೋಧನ ತೋರಿಸ ಸಾಧಿ ಪಡೆ ಸೈರನ 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 ಕೃಷ್ಣ ಎಲ್ಲಿಗೆ ಹೋಗಲಿಲ್ಲ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸುವನು ಸಹೋದರ ದುಶ್ಯಾಸನ ಈತನನ್ನು ಹಗ್ಗದಿಂದ ಬಂಧಿಸು ಏನು ಮಂದಮತಿಗಳ ನನ್ನನ್ನು ಬಂಧಿಸುವಿರಾ? ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು, ಬಟ್ಟೆಯಿಂದ ಬೆಂಕಿಯನ್ನು ಪ್ರತಿಬಂಧಿಸುವಂಗೆ ನನ್ನನ್ನು ಬಂಧಿಸುವಿರಾ? ಎಲ್ಲಿ ಬಂಧಿಸಿ ನೋಡುವಣ? ಎಲ್ಲೋ ಕೃಷ್ಣ, ಹಿಂದೆ ನೀನು ಗೋವುಗಳ ಕುತ್ತಿಗೆ ಹಗ್ಗವನ್ನು ಹಾಕಿ ಸೆಳೆದಂತೆ ಈಗ ನಿನ್ನ ಕುತ್ತಿಗೆ ಹಗ್ಗವನ್ನು ಹಾಕಿ ಸೆಳೆದುಕೊಂಡು ಹೋಗುತ್ತೇವೆ. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಪರಮಾತ್ಮ ಹರೇ ಪಾವನ ಪರಮಾತ್ಮ ಪರಮಾತ್ಮ
ಅಖಿಲ ಗುಣಗಣಂ ವಾರಿಧಿ ಸೋಮಂ ಸಮಸ್ತ ಜಗದಾನಂದಂ ಜಗದಾನಂದಂ ವಾರಿದ ಭವತಾತ ವಾರಿದ ಭವತಾತ ನೀ ದಾರುಣೆಯೊಳ್ ನಿನಗೆ ನಾ ಸಮನೆ ಉಲಗೀನನು ನ ದೇವಾ ದೇವಾ ಬಳಲಿದೆಯೋ ಸ್ವಾಮಿ ತರಳನ ಆದರಿಸಲು ಬಳಲಿದೆಯೋ ಸ್ವಾಮಿ ತರಳನ ಆದರಿಸಲು ಕುಲಗೋತ್ರವಿಲ್ಲದ ಮನುಜರ ಭಾವಿಸಿದೆ ಪರಮಾತ್ಮ ಕುಲಗೋತ್ರವಿಲ್ಲದ ಮನುಜರ ಪಾಲಿಸಿದೆ ದೇವ ದೇವಾನೆ ಭಕ್ತವಾಂದವನೇ ಸ್ವಾಮಿ ದೇವ ದೇವಾನೆ ಭಕ್ತವಾಂದವನೇ ಸ್ವಾಮಿ ದೇವ ದೇವಾನ ಭಕ್ತವಾಂದವನೇ ಸ್ವಾಮಿ ಪರಮಾತ್ಮ ಪಾವನ ನಾಮ. ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುತ್ತವೆ, ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ, ಚಂದ್ರವಂಶವೇ ನಿನ್ನ ವಂಶ, ಕೊಂತಿ ದೇವಿಯೇ ನಿನ್ನ ತಾಯಿ, ಸೂರ್ಯದೇವನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ, ಪಾಂಡವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜರೆನಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿಯಾಗಿ ಪರರ ಸೇವೆಯಲ್ಲಿ ಕೈಕೊಟ್ಟುಕೊಂಡು ಕುಳಿತಿರುವಲ್ಲ, ಇದು ನಿನಗೆ ಧರ್ಮವೇ? ಯೋಚಿಸಿ ನೋಡು. ಪರಮಾತ್ಮ, ದೇವಾ ಸಹೋದನೆಯೇ ಪಾಪಿಯಾರ್ ಪರಿತಾಪಗಿದಾದ ದೇವಾ ಸಹೋದನೆಯೇ ಕೃಷ್ಣ. ಬಹುದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನನ ಅಪನಿಂದನೆಯಲಿ ಬೆಂದೆ ಇಂದು
ಜನ್ಮ ರಹಸ್ಯದ ಹಾದಯವರಿದು ಜನ್ಮದಾದಯ ನಿರ್ಧಯವರಿದು ದೀವಿಸಲೇ ಬರೀ ಸಾಗರ ಜಗಗೂಡಿ ಜೀವಿಸಲೇ ಬರೀ ಸಾಗರ ಜಗಗೂಡಿ ಪಾತಗೆ ಜೀವನ ಸಂಕಟಗಾರನ ಪಾತಗೆ ಜೀವನ ಸಂಕಟಗಾರನ ದೇವಾ ಸೋದನೆಗೆ ಪಾಪಿಯಾದೆ ಪರಿತಾಪಗೀಡಾದ ದೇವಾ ಸೋದನೆಗೆ ಕೃಷ್ಣ ಪರಮಾತ್ಮ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು ಪರಮಾತ್ಮ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂಥ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ ತಂದೊಡ್ಡಬೇಡ ಕರ್ಣ ನನ್ನ ಮಾತನ್ನು ಕೇಳು. ಮಾತನು ಪ್ರೇಮದಿ ಲಾಲಿಸುವೀರ. ಮಾತನು ಪ್ರೇಮದಿ ನಾಂಚಿತ ಬಿರುದ ಕರ್ಣ ಸೂರನ ನಾಂಚಿತ ಬಿರುದ ಕರಗಲಿ ಪೊರೆಯೈ ಕರ್ಮದಿಂದ ಕರಗಲಿ ಪೊರೆಯೈ ಕರ್ಮದಿಂದ ಕರುಣವ ತೋರೈ ಕರುಣವ ನೀಡೈ ಅವಗಿನ ಕಾಮೆ ಸುವಕ ಕಾಮೆ ಹೇ ಬಾಲೈ ಹೇ ಬಾಲೈ ಸುರತಿರ ತರ 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 ಹರೆ ವರ ಸುರತಿರ ತರ 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 ಪರವನ ಆತನು ಪ್ರೇಮದಿಲ ಪಾಳು ಕುವರರ ಸೇರುತ್ತಲೀಗ ಕರ್ಣ ಪರಮಾತ್ಮ ಪಾಳು ಕುವರರ ಸೇರುತ್ತಲೀಗ ಕರೆಯಲಿ ಪೊರೆಯೈ ಧರ್ಮದಿಂದ ಕರೆಯಲಿ ಪೊರೆಯೈ ಧರ್ಮದಿಂದ ಕರುಣವ ತೋರೈ ದಿನದಿಂದ ಬಾಳೈ ಕರುಣವ ತೋರೈ ದಿನದಿಂದ ಬಾಳೈ ಹೇ ಬಾಳೈ ಹೇ ಬಾಳೈ ಸೋರತಿರ ಚರದರ ಚರಣರ ಪೊರೆವಲ ಪಾತನು ಪ್ರೇಮ ಪಾನು ಕುವರ ಮತ್ತೆ ತಾನಸುರ 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 ಲಾಲಿಸು ವೀರ ಕರ್ಣ ನನ್ನ ಮಾತು ಸತ್ಯವೆಂದು ನೆಂಬು. ನಿನ್ನ ತಾಯಿಯಾದ ಕೊಂತಿ ದೇವಿಯು ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಲು ಅದು ಫಲಿಸುವುದೋ ಇಲ್ಲವೇ ಎಂದು ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ತಾನೇ ನೀನು ಜನಿಸಿದೆ. ನಿನ್ನ ತಾಯಿಯು ಲೋಕ ಅಪವಾದಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು.
ನೀನು ಸೂತನಲ್ಲ, ಸೂತರ ಕೈಗೆ ಸಿಕ್ಕಿ ಅವರು ಅತಿ ಪ್ರೇಮದಿಂದ ಸಾಕಿ ಸಲಗಿದರು. ಈಗಲೂ ನನ್ನೊಡನೆ ಬಾ. ಪಾಂಡವರಿಂದಲೂ ಕೌರವರಿಂದಲೂ ನಿನ್ನ ಪಾದದ ಮೇಲೆ ಕಡಿಗುವೆನು. ಅವರಿಂದಲೂ ಸಾಮಂತರಾದರಿಂದಲೂ ದಿವ್ಯ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುವೆ. ಬಾ ಕರ್ಣ, ನನ್ನೊಡನೆ ಬಾ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ, ನೀಚ, ಈನ ಕುಲದನೆಂದು ಎಲ್ಲರೂ ಹೇಳಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ? ತಿಳಿಯದು ಕರ್ಣ. ಈಗ ತಾನೇ ನಿನ್ನ ಎತ್ತ ತಾಯಿಗೆ ನಿನ್ನ ವೃತ್ತಾಂತವು ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಆಕೆಯ ಮನಸ್ಸನ್ನು ಸಂತೋಷಪಡಿಸು. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡುತ್ತಕ್ಕವನಲ್ಲ. ಏನು ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನೂ ನನ್ನ ಸಹೋದರನೇ. ಸಾವಿರ ಆನೆ ಬಲಗಳುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಸು ಪ್ರದಾಸ್ತವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಹೊಂದದ ನನಗೆ ಪರಮ ವೈರಿಯಾದ ಅರ್ಜುನನೂ ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ಈ ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ನನ್ನ ಪಾಪಿ ಕಣ್ಣುಗಳಿಂದ ನೋಡಬೇಕಲ್ಲ. ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಔವೃತಕ್ಕೆ ಸಿಕ್ಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೇ ಇದ್ದ ನನಗೆ ಈಗ ಬಂಧು ವರ್ಗದವರು ಇಂಥವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಏ ಪಾಪಿ ಕರ್ಣ, ಪಾಂಡು ಕುಮಾರರಾದ ನೀನು ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರು ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರು ಕೊಲ್ಲಲೇ. ಸುರದೋ ತಮ್ಮಂದಿರಂ ನಾ ಕೊಲ್ಲುವುದೇ. ಒಲದಾಂಬಿಟ್ಟಡೆ ಕೌರವೇಂದ್ರನು ಈ ದರೆಯುಳ್ ಸುಖ ಸಂಪತ್ತಿನಿಂದಾಳ್ವನೇ. ಬಾಳ್ವನೇ ಛಲದಿಂಪೋರ್ತರ ರುಂಡವಂತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ವನ ಘೋರ ಸರಕ್ಕೆ ನಾವು ತುತ್ತಾಗಲೇ. ನಾವು ಸಾಯಲೇ. ನಮಸ್ಕರಿಸುವೆವು. ಪರಮಾತ್ಮ, ಪಾಂಡುಪುತ್ರರ ಪ್ರಾಮಗಳನ್ನು ಸ್ವೀಕರಿಸಬೇಕು. ಧರ್ಮನಂದನ ವಿಜಯಶೀಲಿಯಾಗಿ ಮುಂದೆ ಏನಾಯ್ತು ಗೋಪ? ಓದ ಕಾರ್ಯವೇನಾಯಿತು? ಓದನು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತಷ್ಟೇ. ಸಂಧಿಯ ವಿಚಾರವೂ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಮುಂತಾದಿಗಳು ನನಗಿನ್ನೆಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆ ಬಂದಂತೆ ಅವರೊಡನೆ ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಏಕಿಷ್ಟೊಂದು ಕೋಪ? ಅಣ್ಣನ ಮಾತು ಮುಗಿಯಲಿ, ಅನಂತರ ತಮ್ಮ ಇಷ್ಟ ಬಂದಂತೆ ಮಾಡಿದರೆ
ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಕೃಷ್ಣ ಮುಂದೇನಾಯಿತು? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಯದುಪತಿ ಹೋದ ಕಾರ್ಯವೇನಾಯಿತು? ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ಸಂಪೂರ್ಣವಾಗಿಯೇ ನಡೆಯಿತು. ನಾನು ನಿರೀಕ್ಷಿಸದಂತೆ ನಡೆಯಿತು. ನಾನಿಂದು ತಡೆಯಲಾರೆ. ಪಾಂಚಾಲಿ ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕೆ ಅಲ್ಲವೇ ಭೀಮಸೇನ? ಕೃಷ್ಣ ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನಿಗೆ ಬಳೆ ತೋರಿಸಿದೆ. ಈ ಸಂಧಿಯ ನೆಪದಲ್ಲಿ ನಮ್ಮ ಇವರಿಗೆ ಸೀರೆ ನುಡಿಸಿರುವ ಯಾದವಾಗ್ರಿ ಈ ಪಾಂಡುಪುತ್ರನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಾಧನೆ ಏಕೆ? ಆ ದುರ್ಯೋಧನು ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು. ಸೋಮವಾರ ಸುನಿಜವಾದ ಈ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ? ಅಂತ ನಿಕಟವಾದ ಸಂಬಂಧವೇ ಇರುವುದು ಭೀಮಸೇನ. ಯದುಪತಿ ಸಭೆಯಲ್ಲಿ ಏನು ನಡೆಯಿತು? ಕೃಷ್ಣ ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆ. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಮ ದ್ರೋಣಾದಿಗಳು ಒಪ್ಪಿದರು. ಆ ದುರ್ಯೋಧನ ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ಯೋಧನನ್ನು ಕೇಳಬೇಕೆಂದು ಅಪೇಕ್ಷೆ ಆಗಿತ್ತು. ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷ ಬಲವನ್ನು ನೀವೇ ಗೊಂದಿಸಿರಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ ಸೇರಿ ನೀನು ವಿನಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಲೇ ಬಿಡಲು. ಭೀಮಸೇನ, ನಿನಗೊಂದು ಇಷ್ಟೊಂದು ಅಸಹಾಯನೆ ಏಕೆ? ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ನೀನು ನಿಜವಾಗಿ ಇಡಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸನಿಯು ಅಳುವುದು ತಾನೇ ಏಕೆ? ಸಮಾಧಾನ ತಂದು ಕೊಟ್ಟು ನನ್ನ ಮಾತನ್ನು ಕೇಳು. ಸೂರ್ಯವಾದ ಸಂಧಾನಗಳೇ, ಈ ಪ್ರಚಂಡ ಭೀಮನಿಗೆ ಎಂತ ಸಂಬಂಧ? ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಅದು ದುರ್ಯೋಧನ ನಿನಗೆ ಸಂದೇಶವನ್ನು ಕಳುಹಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಈ ಸಂಧಿ ಆಗಿರಲಾರದು. ಏನು ಕೃಷ್ಣ, ಏನು ಆ ಸಂದೇಶ? ಬೇಗ ತಿಳಿಸು. ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ನಿಂತಿದಂತೆ ಹೇಳಿಬಿಡು. ಇಲ್ಲ ನೀನು ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಭಯವಾಗುವುದು. ಈ ಪರ್ಯಾಸ ಬೇಕೆ ಕೃಷ್ಣ? ಪರ್ಯಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ನಿನ್ನ ಗದಿಯನ್ನು ದೂರು ಬಿಟ್ಟು ನನ್ನ ಪಾಸದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಹೋಗಲಿ, ಇನ್ನು ಅಪೇಕ್ಷೆಯನ್ನು ಕುಳಿತುಕೊಳ್ಳುವೆನು. ಅರ್ಥ ಬಿಡಯ್ಯ, ತೆಗೆದುಕೊಳ್ಳಿ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನನ್ನ ಬಳಿ ಬಂದಿ ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಿವೆಯಾ? ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಿದ್ದೇನೆ? ತೆಗೆದುಕೋ ಈ ಹಗ್ಗವನ್ನು. ನನಗೆ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಗೊತ್ತಿಲ್ಲ ಹಗ್ಗವ ಅಣ್ಣ, ಇದೇನು ಪರ್ಯಾಸವೇ? ಅಣ್ಣ, ಇದೆಂತಹ ಪರ್ಯಾಸ್ಯ ಪರಮಾತ್ಮ? ಪರ್ಯಾಸವಲ್ಲ ರುಕ್ಮಿಣಿ. ಶತ್ರುಗಳ ಎಡಮುಡಿಯನ್ನು ಕಟ್ಟುವುದರಲ್ಲಿ ನೀನು ಮಹಾ ನಿಪುಣಿಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅವನ ಹಗ್ಗನೇ ಕೊಟ್ಟಿಲ್ಲ ನನಗೆ, ಕೊಟ್ಟಿಲ್ಲ. ಭೀಮಸೇನ, ಆ ವಿಚಾರವನ್ನು ಕೇಳಬೇಕಾದರೆ ಕೈಕಟ್ಟಿಕೊಂಡು ಕುಳಿತುಕೋ. ನಿಮ್ಮಣ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅಣ್ಣ, ನೀನು ಆಜ್ಞೆಯಂತೆ ಆಗಲಿ ಪರಮಾತ್ಮ.
ಈಗ ಎಲ್ಲರೂ ಕೇಳಿರಿ. ಭೀಮಸೇನನು ಬಂಧಿಸಿರುವ ಹಗ್ಗವು ನನಗೆ ಒಂದು ಕಡೆ ಪರಸ್ಕಾರ ರೂಪವಾಗಿ ದೊರೆಯಿತು. ನನ್ನ ಅಂಗಾಂಗಗಳನ್ನು ಬಂಧಿಸಿದರು. ಯಾರು ಬಂಧಿಸಿದರು? ಯಾರು? ದುರ್ಯೋಧನ ಆಜ್ಞೆ ಮಾಡಿದನು. ದುಶ್ವಾಸನಾದ ಆತನ ತಮ್ಮನೂ ಈ ಕಾರ್ಯವನ್ನು ಮಾಡಿರುವನು. ಅವರಿಗಲ್ಲದೆ ಇಂತಹ ಸಾಹಸ ಮತ್ಯಾರಿಗೆ? ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತಿಯಿಂದ ದುರ್ಯೋಧನ ದುರಹಂಕಾರವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನು ಈ ರೀತಿ ಅಮ್ಮ ಮಾಡಿರುವನೇ ಕುನ್ನಿ ಗೌರವ ಧನಜಯ. ಇದಕ್ಕೆ ನಿನ್ನ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ನಿನಗೆ ಒಂದು ಸಂದೇಶವನ್ನು ಕಳುಹಿಸಿರುವನು. ನೀನು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರದ ಸಂಗ್ರಹದಲ್ಲಿ, ವೀರ ರತಿಕರ ಕೋಟೆಯಲ್ಲಿ ಎಂದು ಹೇಳಿದನು. ಈ ಸಂದೇಶಕ್ಕೆ ನಮಗೆ ಉಳಿದುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಪ್ರಯತ್ನಗಳನ್ನು ವಿಫಲ ಮಾಡಿ ಮುಂದೆ ಬಂದಂತಿರುವ ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷಿಸಿದನೆಂದು. ಸಂಧಿಗೆ ಸರ್ವ ಪ್ರಯತ್ನ ಮಾಡುತ್ತಿರುವೆನು. ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ನೀವಾದರೂ ಬಿಚ್ಚಿ. ಧರ್ಮನಂದನ, ಪರಮಾತ್ಮ, ನೀವಾದರೂ ಬಿಚ್ಚಿ. ಏನು? ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಸಂಭಾವ ಎಲ್ಲಿ ನನಗದೆ? ಸತ್ಯವೇ ಆಗಿದ್ದರೆ ಕುಂತಿದೇವಿಯು ಚೆನ್ನಪಾನ ಮಾಡುವುದು ನಿಜವೇ ಆಗಿದ್ದರೆ ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರು ಸಂಪೂರ್ಣವಾಗಿ ನಾಶ ಮಾಡಿ ಆ ದುಳ ದುಶ್ಯಾಸನ ಬಗೆದು ಪಾಂಚಾಲಿಯನ್ನು ಕಟ್ಟಿಸುವೆನು. ಅನಂತರ ಆ ಧರ್ಮಿಕ ದುರ್ಯೋಧನ ತಡೆಯನ್ನು ಈ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗನ್ನು ಹತ್ತು ಪುಡಿ ಮಾಡದೆ ಹೋದರೆ ನರಗತಿ ಭಯಂಕರವಾದ ನರಕೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ವಾಸುದೇವ, ಅರ್ಜುನ, ರಣರಂಗದಲ್ಲಿ ವಾಸುದೇವ, ರಣರಂಗದಲ್ಲಿ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧಕ್ಕೆ ಸಿದ್ಧರಾಗಿರುವ ವೀರ ಯೋಧರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣ ಪ್ರಣಯವಾಗಿ ಪರಿಗಣಿಸಿ
ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ವೀರ ಯೋಧರನ್ನು ಒಂದು ಸಾರಿ ನನಗೆ ತೋರಿಸು. ನಿನ್ನಿಚ್ಛೆ ಅರ್ಜುನ. ವಿಜಯ ಚವದೊಳ್ಳಿಕ್ಷಿಸೈ ಮೆರವಿ ರಣಭೂಮಿಯ ಪರಿ ವಿಜಯ. ವಿಜಯ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಮಹಾಧ್ವನಿಕ ಕೋಣಾಂತ ಕೂಪಾಂಕ ಭಯಂಕರ. ಮಹಾಭೀಕರ ಮಹಾಧ್ವನಿಕ ಭಯಂಕ ಕೂಪಾಂಕ ಭಯಂಕರ. ಮಹಾರಥಿಕ ಬಲು ಬಹಿಲ್ಲುದ ಮಹಾಭರುತ ಬದು ಅವಧಾತ ವಿಜಯ ಜವಖ್ಯಾತ ವಿಜಯ. ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ಪಾರ್ಥ ವಾಸುದೇವ, ಆಸಿಮ ಆಸಿಮ ನಿಜಗುತ್ತ ಹೊರಗ ಅವನು ಗುಣಿತ ಪಿತವ. ಮತಿಕ ಬಲು ಮಹಾಚಿರತಿ ಕುಲ. ಮಹಾರಥಿಕ ಬಲು ಮಹಾಂತಿ ಅಹಂಕಾರ ವಿಜಯ. ರಣದೊಳಿ ವಿಜಯ. ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ಪಾರ್ಥ ವಾಸುದೇವ, ಇತ್ತೆ ನೋಡು, ಸ್ವರ್ಣಮಯತ್ವವಾಗಿರುವ ಚಂಡಮಾರುತದಂತೆ ಪೂರ್ಲಿಪ್ತವಾಗಿ ಮೆರೆಯುತ್ತಿರುವ ಆ ಕೌರವರ ಚದುರಂಗ ಸೈನ್ಯವನ್ನು ನೋಡು. ಇತ್ತ ನೋಡು ಪಾರ್ಥ, ಅತ್ಯಮೆಯಾದ ಹಸ್ತಾತೂರನಾದ ಶ್ವೇತವದನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನನ್ನು ಒಂದು ಸಾರಿ ನೋಡು. ನರಗೂದಿನಿಂದ ತುಂಬಿರುವ ಅವನ ಮಸ್ತಕದಲ್ಲಿ ವಜ್ರ ಕವಚವಿರುವುದು. ಇತ್ತ ನೋಡು ಪಾರ್ಥ, ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ನಮಸ್ಕರಿಸು, ವಂದಿಸು. ಭೀಷ್ಮನ್, ಕುರೂಪಿತಾಮಹ, ಈ ಅರ್ಜುನನ ಪ್ರಾಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಈಗ ನನ್ನ ಮನಸ್ಸಿನಲ್ಲಿ ಒಳೆತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ, ಹಾ ಇದೇನು ಅರ್ಜುನನ ಪತನವೋ ಅಥವಾ ಉತ್ತಾಟನೆಯೋ? ಮಿತ್ರ, ಏನಾಯಿತು? ಈ ಚಿತ್ರನಾಗಿರುವೆಲ್ಲ, ಏನು ಹೇಳಲಿ ವಾಸುದೇವ? ಸಮರದಿ ಸೆಡೆ ಸಾಡೆ ನಾ ಕೃಷ್ಣ. ಸಮರದಿ ಸೆಡೆ ಸಾಡೆ ನಾ ಕೃಷ್ಣ. ಸಮರದಿ ಸೆಡೆ ಸಾಡೆ ನಾ. ವಾಸುದೇವ, ಗುರು ಬಾಂಧವರ ಶಿರಚೇದಿವೇನ. ಗುರು ಬಾಂಧವರ ಶಿರಚೇದಿವೇನ. ಗುರು ಬಾಂಧವರ ಶಿರಚೇದಿವೇನ. ಗುರು ಬಾಂಧವರ ಶಿರಚೇದಿವೇನ. ಅಲ್ಪ ಮೋಗವ ಬಯಸಿ ಪಾದಕಿ ನಾನಾದೆ. ಅಲ್ಪ ಮೋಗವ ಬಯಸಿ ಪಾದಕಿ ನಾನಾದೆ. ಸಮರದಿ ಸೆಡೆ ಸಾಡೆ ನಾ ಕೃಷ್ಣ. ಸಮರದಿ ಸೆಡೆ ಸಾಡೆ ನಾ ಕೃಷ್ಣ. ಸಮರದಿ ಸೆಡೆ ಸಾಡೆ ನಾ. ವಾಸುದೇವ, ಸರುಜಿದೆ ಗಾಂಡೇವ, ಸೋಲುತ್ತಿದೆ ಕೈ ಕಾಲು. ಗಜರುಜಿದೆ ಗಾಂಡೇವ, ಸೋಲು
ನಡುಗುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಢೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಢೀವ ಸೋಲುತ್ತಿದೆ ಕೈ ಕಾಲು ಮದಿಹೀನ ನಾನಾದೆ ಪದವ ತೋರಿಸೋ ಮುನ್ನ ವಾಸುದೇವ ಮದಿಹೀನ ನಾನಾದೆ ಪದವ ತೋರಿಸೋ ಮುನ್ನ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಸಮರದಿ ಸೆಣೆ ಸಾಡೆನ ಸಮರದಿ ಸೆಣೆ ಸಾಡೆನ ಹೇಳಿ ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆಯು ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು ಕೃಷ್ಣ ನಾನು ನೋಡುತ್ತಿರುವುದಾದರೂ ಏನು ಇವರುಗಳೆಲ್ಲರೂ ಬಂಧು ಬಾಂಧವರು ಮಿತ್ರರು ಜಾತ್ರಿಯು ಇವರುಗಳಲ್ಲಿ ಎಷ್ಟು ಜನರ ದಮನೆಗಳಲ್ಲಿ ಭರತ ವಂಶದ ರಕ್ತವು ಹರಿತಿದೆ ಎಂಬುದನ್ನು ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದಾಗಿ ಇವರುಗಳನ್ನು ಓದಿಸಲು ನನ್ನಿಂದ ಆಗದು ಮೂರು ಲೋಕದ ಸಾರ್ವಭೌಮದ ಪದವಿಯ ಸಲವಾಗಿ ನಾನು ಗುರು ಹಿಂಸೆಗೂ ಜಾತಿ ವಧೆಗೂ ಕೈ ಹಾಕಲಾರೆನು ಕೃಷ್ಣ ರಥವನ್ನು ಹಿಂದಿರುಗಿಸು ಯುದ್ಧವೂ ನನಗೀಗ ಬೇಡ ಅರ್ಜುನ ಈ ವಿಷಮಾವತಾರದಲ್ಲಿ ಕಸ್ಮಲ ಭಾವವು ನಿನಗೆ ಏಕೆ ಹುಟ್ಟಿತು ವೃತ್ತಿ ಜೀವನ ಆಗಿ ಅನಾರಿನಂಗೆ ವರ್ತಿಸುತ್ತಿರುವಲ್ಲ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಬಾಗಿಲನ್ನು ತೆರೆಯಬೇಡ ನರನೆಂಬ ಹೆಸರಾಗಿ ಏಡಿಯಮ್ಮ ನಿಂದನೆಯನ್ನು ಸಹಿಸಲಾರೆ ಈ ದೌರ್ಬಲ್ಯವನ್ನು ಸೇಧಿಸಿ ಯುದ್ಧಕ್ಕೆ ಸಿದ್ಧನಾಗು ವಾಸುದೇವ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹರು ಆಚಾರ್ಯ ದ್ರೋಣರು ನಮಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟು ಪೂಜ್ಯರಾದ ಇವರುಗಳ ಮೇಲೆ ಬಾಣ ತೊಡುವುದಕ್ಕಿಂತ ಭಿಕ್ಷಾಟನೆಯೇ ಶ್ರೇಷ್ಠರ ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ ಶಾಶ್ವತ ರಾಜಲೋಭಗಳಿಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಸ್ವಜನರ ವಧೆಯೂ ಇದಕ್ಕೆ ಸಮ್ಮತಿಸಲ್ಲ ಯಾರನ್ನು ಯಾರು ಒದಿಸುವುದು ಅರ್ಜುನ ಅರಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಾಧ್ಯವ ಮನಸ್ಸನ್ನು ಅರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂಗೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡುವನು ಬೇರೊಂದು ದೇಹವನ್ನು ಆಶ್ರಯಿಸುವನು ಭೀಷ್ಮ ದ್ರೋಣರು ನೀನು ನಾನು ಕೂಡ ಈ ಲೋಕದಲ್ಲಿ ಜನಿಸಿರುವೆವು ಮುಂದೂ ಜನಿಸಿರುವೆವು ಜನ್ಮ ವೃತ್ತಿಗಳು ಆತ್ಮನ ಅನಂತ ಪ್ರವಾಸಗಳು ಎರಡು ಅಂತರಗಳು ಹುಟ್ಟಿದವನಿಗೆ ಮರಣವು ಪುನರ್ಜನ್ಮವು ಮೃತನಿಗೆ ಮೊದಲೇ ನಿಶ್ಚಿತವಾಗಿರುವುದು ಅವಶ್ಯಕತೆ ಆಗಬೇಕಾಗಿದ್ದಕ್ಕಿಂತ ಚಿಂತಿಸಿ ಫಲವಿಲ್ಲ ಯುದ್ಧವು ಕ್ಷತ್ರಿಯರ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಜನಾರ್ದನ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು ದುಸ್ಸಾಹಸ ಸೇತಾಗ್ನಿಂದ ಸರ್ವಾಂಗಗಳು ನಿಶ್ಚಿತವಾದವು ನಾನು ಹೇಳಿಯಲ್ಲ ಆದರೂ ಪಾಪದ ಭೀತಿಯಿಂದ ಯುದ್ಧದಿಂದ ವಿಮುಖನಾಗುತ್ತಿರುವೆನು ಕೃಷ್ಣ ಕ್ಷತ್ರಿಯನಿಗೆ ಯುದ್ಧ ಹೊರತು ಮತ್ಯಾವ ಧರ್ಮವಿಲ್ಲವೇ ಪಾರ್ಥ ಅಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾರು ಅರ್ಪಿಸಬಹುದು ಪರಮಧರ್ಮದ ಮರಗಳಲ್ಲಿ ನೆನಪಿರಲಿ ಅರ್ಜುನ ಏಡಿಯನ್ನು ನಿಂದಿಸಬೇಡ ಆತ್ಮೀಯರು ಬಂಧುಗಳು ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ವಾಸುದೇವ ನಿನ್ನ ನುಡಿಗಳಿಂದ ನನ್ನ ಮೋವು ಹರಿಯಿತು ಅಂಧಕಾರವೂ ಹರಿಯಿತು ಓ ಯೋಗೇಶ್ವರ ನಿನ್ನ ಈಶ್ವರೂಪವನ್ನು ಧಾರಣೆ ಮಾಡಿ ನನ್ನ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮ ಸ್ಥಾಪನೆಯೋ ಧರ್ಮ ಉಚ್ಚಾಟನೆಯೋ ಉತ್ತರವನ್ನು ಕರುಣಿಸುವ ವಾಸುದೇವ ಅರ್ಜುನ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮಭ್ರಷ್ಟನಾಗಬೇಡ ಮಹಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಲೋಚಿಸು ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಇವದಲ್ಲಿ ಕೀರ್ತಿಯನ್ನು ಸ್ವರ್ಗವನ್ನು ಪಡೆಯುವೆ ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ಕರ್ಮಯೋಗಿ ನೀನು ಯಾರು ಯಾ ಲೇಖದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ
ಯದಾ ಯದಾ हि ಧರ್ಮಸ್ಯ ಜ್ಞಾನಿ ಭವತಿ ಭಾರತ ಅಭುತಾತಮ ಧರ್ಮಸ್ಯ ತದಾತ್ಮನಂ ಸುಜಾನ್ಮನಂ ತದಾತ್ಮನಂ ಸುಜಾನನಂ ಪರಿತ್ರಾಣಾಯ ಸಾಧೂಣಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ. ಕಿರೀಟಿ ಮಾಯಾರೂಪಿ ದರಿದ್ರಿ ಎನಿಸಿ ಸಮಸ್ತ ನಾವಿಬ್ಬರು ಇವಲೋಕದಲ್ಲಿ ಜನ್ಮಗಾನ ಮಾಡಿರು, ಅದು ನನಗೆ ನೆನಪಿರುವುದು. ಅರ್ಜುನ, ಇದು ನಿನಗೆ ನೆನಪಿಲ್ಲ. ಧರ್ಮ ಸಂಸ್ಥಾಪನೆಗೈಯುವುದು ನನ್ನ ಮುಖ್ಯ ಉದ್ದೇಶ. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರನ್ನು ಕಣಿಸು ವಾಸುದೇವ. ಕಿರೀಟಿ, ನಾನು ಮಾಯಾರೂಪಿ ದರಿದ್ರಿ ಎನಿಸಿ ವಿಶ್ವ ಪ್ರಪಂಚವನ್ನೇ ದಾನ ಮಾಡುವೆನು. ಮನಸ್ಸಿನಲ್ಲಿರುವ ಪೌರುಷವು ನನ್ನದು. ಆದಿಕಾರನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದವದಲ್ಲಿ ಶಾಮನು, ಪರ್ವತಗಳಲ್ಲಿ ಮೇಧವು, ವೃತ್ತದಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವಾಗಿರುವೆನು. ನನ್ನ ವಿಭೂತಿಗಳು ಅಖಂಡ, ಅನಂತ, ಅಮೋಘ. ಅದರೊಂದು ಅಂಶಾಂಶದಿಂದ ಜಗತ್ತಿನ ಸೃಷ್ಟಿ ಸುಳಿ ಹೊಳೆಗಳು ನಡೆಯುತ್ತಿರುವವು. ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರೂಪವನ್ನು ಧಾರಣೆ ಮಾಡಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ. ಆಗುದಿಲ್ಲ. ಎಂತ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರನು ಪ್ರಭು, ನೋಡಲಾರನು. ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಈಶ್ವರೂಪವನ್ನು ಧಾರಣೆ ಮಾಡಿ ನನ್ನನ್ನು ಕೃತಾರ್ಥನಾಗಿ. ಗೋಪಿಕ ವಲ್ಲಭ, ಲನ ಚಿತ್ತರಂಜಕ, ನಿನ್ನ ಗಂಭೀರ ಸುವಾಸನ ವದನವೆಲ್ಲಿ? ಎನ್ನವು ಚಂಚಲದ ಖಾಡ್ಗತ್ತಲೆಯಾಗಿ ಬೆಳಕು ನೀನಾಗಿ ಚಿರಚಿತ್ತವಾಯಿತು ದೇವಾ ದೇವಾ. ಕಿಂಕರನ ಪೊರೆಯೋ ಕರುಣಾಮೂರುತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣೋ ಶರಣೋ ಗಿರಿಧಾರಿ ಗಿರಿಧಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಧಾ ರಮಣ, ಮುಕ್ತಿಯ ತೋರಿಸುನಿ.
ನೋಡಲಾರೆ ಪ್ರಭು ನಿನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ ಜೋಡಿಸಿ ಕರಗಳ ಬೇಡುವೆ ಚರಣದಿ ಭೀಕರ ರೂಪವ ಬೇಗನೆ ಸೈತೆ ಭೀಕರ ರೂಪವ ಬೇಗನೆ ಸೈತೆ ಶರಣರ ಪೊರೆಯೋ ಜೀವನ ನಿಧಿಯೇ ಹರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ತೋರಿಸು ನೀ ಅವರಿವರ ಯೋಚನೆ ಬೇಡ ಪಾತ ಅವರಿವರ ಕರ್ಮಾನುಸಾರ ಭವಸಾಗರ ಪಾರ್ಥ ಹುಟ್ಟಿದವನು ಮರಣಿಸಲೇಬೇಕು ಮರಣಿಸಿದವನು ಮತ್ತೆ ಹುಟ್ಟಲೇಬೇಕು ಕೊಲ್ಲುವನು ನೀನಲ್ಲ ಸಾಯುವನು ಅವನಲ್ಲ ಕೊಲ್ಲುವನು ನೀನಲ್ಲ ಸಾಯುವನು ಅವನಲ್ಲ ಇದುವೇ ಜಗದ ನೇಮ ಪಾರ್ಥ ಸರ್ವಜೀವಾತ್ಮದಲ್ಲಿರುವ ಪರಮಾತ್ಮನು ನಾನೇ ಸರ್ವಜೀವಾತ್ಮದಲ್ಲಿರುವ ಪರಮಾತ್ಮನು ನಾನೇ ಪಾರ್ಥ ಬಯವಿಳಿ ಬಿಡುವ ಪಾನಸಕ ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಕರಾಳ ಕಾಳ ಸ್ವರೂಪನು ನಾನು ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನನ್ನ ನೌಕೆಯು ಪ್ರತಪಷ್ಟನಾಗದಂತೆ ಸುರಕ್ಷಿತವಾಗಿ ದಳವನ್ನು ಮುಟ್ಟಲಿ ನಾನು ಕರುಣಾಧಾರನಾಗಿ ನಿಂತಿರುವೆನು ಅರ್ಜುನ ತೆಗೆದುಕೋ ಧನುರ್ಬಾಣವನ್ನು ಅಮರ ಗೀತೆಯನ್ನು ಬಡಗಿಸು ಆಜ್ಞೆ ಮಾಧವ ಹರಿಬೋಧಿಸು ಧರ್ಮ ಸಂದೇಶ ಅರ್ಜುನ ಪಿಡಿದಗೊಂಡಿವ ಜಯನಾಗಿ ಪಿಡಿದಗೊಂಡಿವ ಅಜಯನಾಗಿ ಉದ್ದಂಡ ದಂಡ ನಾಯಕ ಕರಿಬೀಸಗಲು ಒದರಿಸಿ ಉದ್ದಂಡ ದಂಡ ನಾಯಕ ಬಲಿಬೀಸದನು ಒದರಿಸಿ ಪ್ರಳಯ ಕಾಲದಂತೆ ಕೆರಳಿ ವಿಜಯನೆದುರು ನಿಂತ ಪ್ರಳಯ ಕಾಲನೆದುರು ನಿಂತು ವಿಜಯನೆದುರು ನಿಂತ ವಿಜಯನೆದುರು ನಿಂತ ವಿಜಯನೆದುರು ನಿಂತ ವಿಜಯನೆದುರು ನಿಂತ